ಹೆಲೋ ಫ್ರೆಂಡ್ಸ್, ದುಬೈಯಿಂದ ನಿಮ್ಮ ಕನ್ನಡತಿ ಮಾಡುವಂತಹ ನಮಸ್ಕಾರಗಳು. ಫ್ರೆಂಡ್ಸ್, ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಇವತ್ತು ನಿಮಗೆ ಒಂದು ಸೂಪರ್ ಆಗಿರ್ತಕ್ಕಂತಹ ಒಂದು ಪ್ಲೇಸನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ನಮ್ಮ ಜಗತ್ತಿನಲ್ಲಿಯೇ ಹೈಯೆಸ್ಟ್ ಮತ್ತು ಲಾರ್ಜೆಸ್ಟ್ ಆಗಿರ್ತಕ್ಕಂಥ ದುಬೈ ಅಂದರೆ ಅರಬಿಕ್ ಭಾಷೆಯಲ್ಲಿ ಏನಂತಂದರೆ ಕಣ್ಣು ಅಂತ ಹೇಳಂದು ಕರೀತಾರೆ. ದುಬೈ ಕಣ್ಣಾಗಿರ್ತಕ್ಕಂತಹ ಬ್ಲೂ ವಾಟರ್ ಐನ ತೋರಿಸ್ಲಿಕ್ಕೆ ನಿಮಗೆ ಬಂದಿದ್ದೇನೆ. ಇದನ್ನ ನೋಡ್ಬೋದು, ಈವ್ನಿಂಗ್ ಟೈಮು. ಸುತ್ತ ಇಲ್ಲಿ ಸಮುದ್ರ ಇದೆ, ನಡುವೆ ಇಲ್ಲಿ ನಾವು ವೀಲನ್ನು ನೋಡಲಿಕ್ಕೆ ಬಂದಿದ್ದೇವೆ. ಇದು 250 ಮೀಟರ್ ಎತ್ತರದಲ್ಲಿರ್ತಕ್ಕಂತಹ ವೀಲ್ನ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇವಾಗ ನಾವು ಟಿಕೆಟ್ ತಗೊಳ್ಳಿಕ್ಕೆ ಅಂತ ಹೋಗಿದ್ದೀವಿ. ಟಿಕೆಟ್ ಇನ್ಸ್ಟ್ರಕ್ಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಎಷ್ಟು ರೇಟ್ ಆಗಿರುತ್ತೆ, ಹಾಗೆ ಫ್ಯಾಮಿಲಿ ಬಂದರೆ ಎಷ್ಟಾಗುತ್ತೆ ಅಂತ. ಈ ವೀಲ್ನ ನೋಡಲಿಕ್ಕೆ ಡೇ ಟು ನೈಟ್ವರೆಗೂ ಟೈಮ್ ಇರುತ್ತೆ. ಸ್ಪೆಷಲ್ ಆಗಿ ನಾವು ನೋಡಬೇಕು ಅಂದರೆ ಈವ್ನಿಂಗ್ ಟೈಮ್ನ ಚೂಸ್ ಮಾಡ್ಕೋಬೇಕು. ಈವ್ನಿಂಗ್ ಟೈಮು ನಾವು ಹೋಗೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಡೇ ಟೈಮ್ ಲುಕ್ ಹೇಗೆ ಕಾಣಿಸುತ್ತೆ, ಹಾಗೆ ನೈಟಲ್ಲಿ ಲೈಟ್ ಎಲ್ಲ ಆನ್ ಆದಮೇಲೆ ಹೇಗೆ ಕಾಣುತ್ತೆ, ಹಾಗೆ ಸನ್ಸೆಟ್ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾವು ನೋಡಬಹುದು. ಫ್ರೆಂಡ್ಸ್, ಟಿಕೆಟ್ ತೊಗೊಂಡಿದ್ದಾಯಿತು. ಇವಾಗ ಟಿಕೆಟ್ ತೊಗೊಂಡಾದ್ಮೇಲೆ ನಮ್ಮ ಎಂಟ್ರಿ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಅಂತ ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ನಾವು ಟಿಕೆಟನ್ನೆಲ್ಲ ತೋರಿಸ್ಬಿಟ್ಟು ನೋಡಿ, ಟಿಕೆಟ್ನೆಲ್ಲ ಈ ಥರ ಸ್ಕ್ಯಾನ್ ಮಾಡ್ಕೊತಾರೆ. ನಂತರವಾಗಿ ಒಳಗಡೆ ನಾವಿಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಕ್ರೀನಲ್ಲಿ ನಿಮಗೆ ಒಂದು ಬರ್ಡ್ ಕಾಣಿಸುತ್ತೆ, ನೀವು ನೋಡಬಹುದು. ಇದು ಮೆಜೆಸ್ಟಿಕ್ ಫಾಲ್ಕನ್ ಅಂತ UAE ನ್ಯಾಷನಲ್ ಬರ್ಡ್. ಇದು ಡಿಸೆಂಬರ್ ಟೈಮಲ್ಲಿ ಇಲ್ಲಿ ವಿಂಟರ್ ಶುರುವಾಗುತ್ತೆ. ಹಾಗಾಗಿ ದುಬೈಗೆ ಎಲ್ಲ ಟ್ರಿಪ್ ಮಾಡಲಿಕ್ಕೋಸ್ಕರ ಅಂತ ಬರ್ತಾರೆ. ಇದು ಟ್ರಿಪ್ಪಿಗೆ ಮಾಡಿಸಿದಂತಹ ಸಮಯ ಕೂಡ. ಫ್ರೆಂಡ್ಸ್, ವೀಲ್ ಹತ್ತಲಿಕ್ಕೆ ಅಂತ ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಚಿಕ್ಕವರಿದ್ದಾಗ ನಾವು ವೀಲ್ ಆಟನ ಆಡ್ತಾ ಇದ್ವಿ. ಜೋಕಾಲಿನ ರೌಂಡಿಂಗ್ ಹೊಡೆಯುವಂಥ ಜೋಕಾಲಿನ ಆಡ್ತಾ ಇದ್ವಿ. ಅದು ನಮಗೆ ಚಿಕ್ಕದ್ರಲ್ಲೇ ಆಟ ಆಡ್ತಿದ್ವಿ. ಅವಾಗಲೇ ನಮಗೆ ಭಯ ಅನ್ನಿಸ್ತಿತ್ತು ಅದು ಮೇಲೆ ಕೆಳಗೆ ಹೋಗಿ ಬಂದರೆ. ಆದರೆ ಇವತ್ತು ನಾವು 250 ಮೀಟರ್ ಎತ್ತರಕ್ಕೆ ಹೋಗಿಬಿಟ್ಟು ವೀಲ್ ರೌಂಡಿಂಗ್ ಮಾಡುತ್ತೆ. ಅದರಲ್ಲಿ ಇಡೀ ದುಬೈ ಹೇಗೆ ಕಾಣುತ್ತೆ ಅನ್ನೋದನ್ನು ನಾವು ನೋಡಬಹುದು. ಫ್ರೆಂಡ್ಸ್, ಇದಕ್ಕೂ ಮುಂಚೆ ಲಂಡನ್ನಲ್ಲಿ 135 ಅಡಿ ಎತ್ತರದಲ್ಲಿರ್ತಕ್ಕಂತಹ ವೀಲನ್ನು ಮಾಡಿದ್ರು. ನಂತರವಾಗಿ ದುಬೈನವರು ಅವರನ್ನು ಬೀಟ್ ಮಾಡಿಬಿಟ್ಟು ಇವಾಗ ಇವ್ರು ಮಾಡಿದ್ದಾರೆ. ಇವ್ರದ್ದು ಹೊಸ ಪ್ರಾಜೆಕ್ಟ್ಗಳೇ ಇರುತ್ತೆ. ಎಲ್ಲರಿಗಿಂತ ಮುಂದೆ ಹೋಗ್ಬಿಟ್ಟು ನಾವು ಹೊಸದನ್ನು ಒಂದು ಏನಾದರೂ ಸೃಷ್ಟಿಯನ್ನು ಮಾಡೋ ಅಂಥದ್ದೇ ದುಬೈನವರ ಕೆಲಸ. ಇಲ್ಲಿ ಬಂದುಬಿಟ್ರೆ ನೀವು ಟ್ರಿಪ್ಪಿಗೆ ಮಾಡಿಸಿದಂತಹ ಪ್ಲೇಸ್ ಕೂಡ ಇದು. ಇಲ್ಲಿ ಪ್ರತಿಯೊಂದೂ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನಾವಿಲ್ಲಿ ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ತುಂಬ ಸೆಕ್ಯೂರಿಟಿ ಇರುತ್ತೆ. ನೀವು ನೋಡ್ಬೋದು, ಯಾರಿಗೂ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ಪ್ರತಿಯೊಂದು ಹತ್ರನೂ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ನಮಗೆ ಎಲ್ಲ ತೋರಿಸ್ತಾ ಹೋಗ್ತಾರೆ. ನಾವೀಗ ವೀಲ್ ಒಳಗಡೆ ಕೂತ್ಕೊಂಡಿದ್ದೀವಿ. ಇದನ್ನು ಹೇಳ್ತಾ ಇದ್ದಾರೆ, ಇಲ್ಲಿ 40 ಮಿನಿಟ್ಸ್ ಬೇಕು. ವೀಲು ಒಂದು ರೌಂಡು ಸುತ್ಕೊಂಡು ಬರಬೇಕು ಅಂದರೆ 40 ನಿಮಿಷ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ನಾವು ಬರ್ತಾ ಬರ್ತಾ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ಹಾಗೆ ಇಡೀ ನಮ್ಮ ಸುತ್ತಮುತ್ತ ಏನಿದೆ ಅನ್ನೋದು ಕೂಡ ಒಂದೇ ವಿಡಿಯೋದಲ್ಲಿ ನೀವು ನೋಡಬಹುದು. ನೀವು ಕೇಳ್ಬೋದು, ಅಷ್ಟೆತ್ತರದಲ್ಲಿ ಹೋಗ್ತಾ ಇದ್ದೀರಾ, ನಿಮಗೆ ಭಯ ಆಗುತ್ತಾ, ಏನಾದರೂ ವೀಲ್ ಶೇಕ್ ಆಗುತ್ತಾ ಅಂತ. ಖಂಡಿತ ಇಲ್ಲ. ಅದರಲ್ಲಿ ಹೋಗಿ ಕೂತ್ಕೊಂಡ್ವಿ ಅಂದರೆ ಹೇಗೆ ನಾವು ಚೇರ್ ಮೇಲೆ ಕೂತ್ಕೊಂಡಿರ್ತೀವೋ ಅದೇ ಥರ ಫೀಲು. ಸ್ವಲ್ಪನೂ ಕೂಡ ನಾವು ಅಲುಗಾಡೋದಿಲ್ಲ. ಅಷ್ಟೇ ಸೇಫ್ಟಿಯಾಗಿ ಕೂಡ ಇರುತ್ತೆ. ನೀವು ನೋಡ್ಬೋದು, ಸುತ್ತಮುತ್ತ ಫುಲ್ಲು ಗ್ಲಾಸಿಂದ ಕವರ್ ಆಗಿದೆ. ಎಷ್ಟು ಗ್ಲಾಸ್ ಎಲ್ಲ ಗಟ್ಟಿಯಾಗಿದೆ ಅಂತ ಹೇಳಂದರೆ ಯಾವುದೇ ಥರ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ. ಒಳಗಡೆ ನಮಗೆಲ್ಲ AC ವ್ಯವಸ್ಥೆ ಇರುತ್ತೆ, ಗಾಳಿ ಬೇಕು ಅಲ್ವಾ. ನೋಡಿ, ಇದು ನಮಗೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಡೇ ಟೈಮಲ್ಲಿ ನಮಗೆ ಹೇಗೆ ಕಾಣುತ್ತೆ ಅಂತ ಕೂಡ ನಾವು ನೋಡ್ಬೋದು. ಹಾಗೆ ಸ್ವಲ್ಪ ಸಮಯದಲ್ಲೇ ನಮಗೆ ಕತ್ಲು ಕೂಡ ಆಗುತ್ತೆ. ಆ ಟೈಮಲ್ಲಿ ಎಲ್ಲ ಲೈಟು ಸುತ್ತಮುತ್ತ ಜಗಮಗಿಸುವಂತಹ ಕಲರ್ ಲೈಟಿಂಗಲ್ಲಿ ನಮಗೆ ಹೇಗೆ ಈ ಪ್ಲೇಸ್ ಕಾಣುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನೋಡಿ, ಸುತ್ತ ನಮಗೆ ಸಮುದ್ರ ಇದೆ. ಸಮುದ್ರದ ಮಧ್ಯದಲ್ಲಿ ಇರ್ತಕ್ಕಂತಹದ್ದು ಈ ವೀಲನ್ನು ರೆಡಿ ಮಾಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಇದು ಡಿಸೆಂಬರ್ ಎಂಡಿಂಗ್ ಟೈಮ್, ಹಾಗೆ ಜನವರಿನ ವೆಲ್ಕಮ್ ಮಾಡುವಂತಹ ಸಮಯ. ಹಾಗಾಗಿ ಇಲ್ಲಿ ಕೆಲವೊಂದು ಶೋಗಳು ಕೂಡ ನಡೆಯುತ್ತೆ. ನೋಡಿ, ಮೇಲಿಂದ ಎಲ್ಲದೂ ಎಷ್ಟು ನೀಟಾಗಿ ಕವರ್ ಆಗಿ ಕಾಣುತ್ತೆ. ನಾವು ಹೆಚ್ಚೆಚ್ಚು ಮೇಲಕ್ಕೆ ಹೋದಂತೆ ನಮಗೆ ಎಲ್ಲ ವಸ್ತುಗಳು ನಿಮಗೆ ಗೊತ್ತು ಚಿಕ್ಕದಾಗಿಯೇ ಕಾಣುತ್ತೆ. ಹಾಗೆಯೇ ತುಂಬ ಕವರ್ ಕೂಡ ಆಗುತ್ತೆ. ಸುತ್ತಮುತ್ತ ಏನಿದೆ ಅಂತ ಹೇಳಂತಂದು ನಾವು ಒಂದೇ ಹತ್ರನೇ ನಿಂತ್ಕೊಂಡ್ಬಿಟ್ಟು ಎಲ್ಲದನ್ನು ನೋಡಬಹುದು.
ಇವಾಗ ಬೇಗನೆ ಕತ್ಲಾಗುತ್ತೆ ಅಲ್ವಾ, ಹಾಗಾಗಿ ಕತ್ಲಾಗೋ ಟೈಮು ಬಂದಿರೋದ್ರಿಂದ ನಮಗೆಲ್ಲ ಫಾಗ್ ಥರ ಕಾಣ್ತಾ ಇದೆ, ಎಲ್ಲ ಮಂಜು ಮಂಜು ಥರ ಕಾಣಿಸ್ತಾ ಇದೆ. ಹಾಗೆ ಸಮುದ್ರ ಮತ್ತು ಆಕಾಶ ಎರಡೂ ಕೂಡ ಒಟ್ಟಿಗೇನೆ ಸೇರ್ಕೊಂಡಿದೆಯೇನೋ ಅನ್ನೋ ಥರ ವ್ಯೂ ಕಾಣಿಸ್ತಾ ಇತ್ತು. ಹಾಗೆ ನೋಡಿ ಇವಾಗ ನೈಟ್ ಆಯಿತು. ನಮ್ಮ ಸುತ್ತ ಇರ್ತಕ್ಕಂತಹ ವೀಲು ಹೇಗಿದೆ, ಈ ಬೇಸ್ ಮೇಲೇ ರೌಂಡಿಂಗ್ ಹೊಡಿತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ನಿಮಗೆಲ್ಲ ಗೊತ್ತೇ ಇದೆ ದುಬೈ ಅಂದರೆ ಬಿಲ್ಡಿಂಗ್ಸ್ ಅಂತ ಅಂದರೆ ದುಬೈ. ಇಲ್ಲಿ ಡೇ ಟೈಮಿಗಿಂತ ನೈಟ್ ಟೈಮಲ್ಲಿ ದುಬೈ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹತ್ರನೂ ಜಗಮಗಿಸುವಂತಹ ಲೈಟಿಂಗ್ಸು, ಅತಿ ಎತ್ತರದಲ್ಲಿರ್ತಕ್ಕಂತಹ ಬಿಲ್ಡಿಂಗ್ಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಎಲ್ಲವನ್ನೂ ಹೇಗೆ ಜೋಡಣೆ ಮಾಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ನೈಟ್ ವ್ಯೂ ಅಂತೂ ತುಂಬ ಸಖತ್ತಾಗಿತ್ತು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್, ಅವರು ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೇ ಒಂದು ವೀಲು ರೌಂಡ್ ಹೊಡೆದುಕೊಂಡು ಬರಲಿಕ್ಕೆ 40 ನಿಮಿಷ ಆಗುತ್ತೆ. 40 ನಿಮಿಷ ಆಯಿತು. ನೀವು ನೋಡ್ಬೋದು ಕೆಳಗಡೆ ನಮ್ಮ ವೀಲ್ ಬಂತು. ಇವಾಗ ನಾವೆಲ್ಲ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಔಟ್ಸೈಡ್ ಬಂದ ತಕ್ಷಣವೇ ಇಲ್ಲಿ ನಮಗೆ ಮತ್ತೆ ಅಗೇನ್ ವೆಲ್ಕಮ್ ಮಾಡ್ತಾರೆ. ಹಾಗೆಯೇ ನಾವು ಹೋಗೋ ಮುಂಚೆ ಒಂದು ಫೋಟೋಗಳನ್ನು ತೆಕ್ಕೊಂಡಿರ್ತಾರೆ, ಅದರದ್ದು ಕಾರ್ಡು ಕೂಡ ನಮಗೆ ಕೊಟ್ಟಿರ್ತಾರೆ. ನಂತರವಾಗಿ ಇದನ್ನು ಇಲ್ಲಿ ಶೋ ಮಾಡಿಬಿಟ್ಟು ತೋರಿಸ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದವರು ನೀವು ಫೋಟೋ ಪ್ರಿಂಟ್ಗಳನ್ನು ಕೂಡ ತೆಕ್ಕೋಬಹುದು. ಹಾಗೆ ಅದನ್ನು ಮೇಲಲ್ಲೂ ಕೂಡ ಕಳಿಸಿರ್ತಾರೆ, ಅದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇದರೊಂದಿಗೆ ಅವರು ಮೆಮೊರಬಲ್ ಆಗಿರಲಿ ಅಂತ ಹೇಳಂತಂದು ಒಂದು ಆಲ್ಬಮ್ ಕೂಡ ಕೊಟ್ಟಿರ್ತಾರೆ. ಆ ಆಲ್ಬಮಲ್ಲಿ ನಾವು ಫೋಟೋಗಳನ್ನು ಸ್ಟಿಕ್ ಮಾಡಬಹುದು. ಹಾಗೆಯೇ ಇಲ್ಲಿ ಒಂದು ಶಾಪಿಂಗ್ ಮಾಲ್ ಕೂಡ ಇದೆ. ಔಟ್ಸೈಡ್ ಬಂದ ತಕ್ಷಣ ವೀಲ್ಗಳಾಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಹಾಗೆಯೇ ಟೀ ಕಪ್, ಹಾಗೆ ವೀಲಿಗೆ ಸಂಬಂಧಿಸಿದಂತೆ ನೀವು ಇಲ್ಲಿ ಟೀ ಶರ್ಟ್ಗಳನ್ನು ಕೂಡ ನೋಡ್ಬೋದು. ಟೀ ಶರ್ಟಲ್ಲೆಲ್ಲ ವೀಲ್ ಪ್ರಿಂಟ್ ಇರುತ್ತೆ. ಹಾಗೆ ವೀಲು ಸಿಲ್ವರ್ ಗೋಲ್ಡಲ್ಲಿ ಕೂಡ ಮಾರಲಿಕ್ಕೆ ಅಂತ ಇಟ್ಟಿರ್ತಾರೆ. ಇಂಟ್ರೆಸ್ಟ್ ಇರೋ ಅಂಥವ್ರು ನಾವು ಶಾಪಿಂಗ್ ಕೂಡ ಮಾಡ್ಬೋದು. 2024 ಮುಗಿಯುವಂತಹ ಕೊನೆಯ ಸಮಯ. ಇದರಲ್ಲಿ ನಾವು ಹೋಗಿ ಏನು ದುಬೈ ವೀಲನ್ನು ನೋಡ್ಕೊಂಡು ಬಂದ್ವಿ. ನಮಗೂ ಕೂಡ ತುಂಬ ಖುಷಿಯಾಯಿತು. ವರ್ಷದ ಕೊನೆ ನಮಗೂ ಕೂಡ ಹ್ಯಾಪಿಯಾಗಿತ್ತು. ನಿಮಗೂ ಕೂಡ ವರ್ಷದ ಕೊನೆ ಮತ್ತು ವರ್ಷದ ಆರಂಭ ಸುಖಕರವಾಗಿರಲಿ. ಇದರ ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.